ರಾವಣ ಶಿವನನ್ನು ಮೆಚ್ಚಿಸಲು ತಪಸ್ಸು ಮಾಡ್ತಿರ್ತಾನೆ. ತಲೆಯನ್ನ ತ್ಯಾಗ ಮಾಡಲು ಮುಂದಾದಾಗ ಶಿವನು ಅವನು ಮುಂದೆ ಕಾಣಿಸಿಕೊಂಡು ಯಾವ ವರ ಬೇಕು ಅಂತ ಕೇಳ್ತಾನೆ. ಆತ್ಮಲಿಂಗ ಬೇಕು, ಲಂಕಾಗೆ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಶಿವ ಆತ್ಮಲಿಂಗವನ್ನು ಕೊಟ್ಟು ಒಂದು ಷರತ್ತು ಇಡ್ತಾನೆ. ದಾರಿ ಮಧ್ಯದಲ್ಲಿ ನೀನ್ ಎಲ್ಲಾದ್ರೂ ಕೆಳಗಡೆ ಇಟ್ರೆ ಲಿಂಗವನ್ನ ಮತ್ತೆ ಕದಲಿಸೋಕೆ ಆಗಲ್ಲ, ಅದಲ್ಲೇ ಇದ್ದೋಗುತ್ತೆ ಅಂತ. ಶಿವನ ಪರಮ ಭಕ್ತನಾದ ರಾವಣ ಸಂಧ್ಯಾ ವಂದನೆ ಮಾಡಬೇಕಾಗಿ ಬರುತ್ತೆ. ಷರತ್ತಿನ ಪ್ರಕಾರ ಲಿಂಗವನ್ನ ಕೆಳಗಡೆ ಇಡೋ ಆಗಿಲ್ಲ. ಆದ್ರಿಂದ ಅಲ್ಲೇ ಹಸು ಮೇಯಿಸಿದ ಹುಡುಗನ ಕೈಯಲ್ಲಿ ಕೊಟ್ಟು ನಾನು ಬರೋವರೆಗೂ ಕೆಳಗಡೆ ಇಡಬೇಡ ಅಂತ ಹೇಳ್ತಾನೆ. ಅದಕ್ಕೆ ಹುಡುಗ ಹೇಳ್ತಾನೆ, ನಾನು ರಾವಣ ರಾವಣ ಅಂತ 3 ಸಾರಿ ಕೂಗ್ತೀನಿ, ನೀನು ಅಷ್ಟರಲ್ಲಿ ಬಂದಿಲ್ಲ ಅಂದ್ರೆ ನಾನು ಕೆಳಗಡೆ ಇಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ. ತುಂಬಾ ಹೊತ್ತು ಲಿಂಗದ ಭಾರವನ್ನ ತಡೆದುಕೊಳ್ಳೋಕೆ ಆಗದೆ ಹುಡುಗ ರಾವಣನನ್ನ ಕೂಗ್ತಾನೆ. ಸಂಧ್ಯಾ ವಂದನೆಯಲ್ಲಿ ನಿಮಗ್ನನಾಗಿದ್ದ ರಾವಣನ್ಗೆ ಹುಡುಗ ಕೂಗಿದ್ರು ಕೇಳಿಸೋದಿಲ್ಲ. ಹುಡುಗ 3 ಸಾರಿ ಕೂಗಿ ಲಿಂಗವನ್ನ ಕೆಳಗಡೆ ಇಟ್ಬಿಡ್ತಾನೆ. ಲಿಂಗವನ್ನ ಕದಲಿಸೋಕೆ ಎಷ್ಟೇ ಪ್ರಯತ್ನ ಪಟ್ರು ಲಿಂಗ ಬೆಳೆದು ದೊಡ್ಡದಾಗ್ತಾನೆ ಇರುತ್ತೆ. ಲಿಂಗವನ್ನ ಅಲ್ಲೇ ಬಿಟ್ಟು ಹೋಗ್ತಾನೆ. ಶಿವ ವೈದ್ಯನಾಥ ಜ್ಯೋತಿರ್ಲಿಂಗವಾಗಿ ಅಲ್ಲೇ ನೆಲೆಸ್ತಾನೆ.